ನಾಗವಂಗಲ ಕುಡ್ಲೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ. 1.5 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಚಾಲನೆ. ತರೀಕೆರೆ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ 1.5 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ತರೀಕೆರೆ ತಾಲೂಕಿನ ನಾಗವಂಗಲ ಕುಡ್ಲೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್, ಕುಡ್ಲೂರು ಭಾಗದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಶಾಂತಿಪುರದಿಂದ ಅಬ್ಬಿನಹೊಳಲು ಮಾರ್ಗವಾಗಿ ಎತ್ತರ ಪ್ರದೇಶಗಳಿಗೆ ನೀರು ಹರಿಸುವ ಯೋಜನೆಯಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬೆಟ್ಟದ ಹಳ್ಳಿಯವರೆಗೂ ಪೈಪ್ಲೈನ್ ಮೂಲಕ ನೀರು ತಲುಪುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಭದ್ರಾ ಯೋಜನೆಯಿಂದ ಕುಡ್ಲೂರು ಭಾಗಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆ ಜಾರಿಯಾಗಲಿದ್ದು, ಕೆಆರ್ಎಸ್ಇ ಯೋಜನೆ ಅಡಿ ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ನೀರು ಹರಿಸುವ ನಿರೀಕ್ಷೆಯಿದೆ. ಈ ಹಿಂದೆ ಮಾಜಿ ಶಾಸಕ ನೀಲಕಂಠಪ್ಪ ಅವರ ಅವಧಿಯಲ್ಲೂ ಇಂತಹ ಪ್ರಯತ್ನಗಳು ನಡೆದಿದ್ದವು ಎಂದು ಹೇಳಿದರು. ಈಗಾಗಲೇ ಭದ್ರಾ ಕಾಲುವೆ ಮೂಲಕ ತರೀಕೆರೆ ತಾಲೂಕಿನ 67 ಕೆರೆಗಳಿಗೆ ನೀರು ಹರಿಸಲಾಗಿದೆ. ಆದರೆ ಮಳೆಯ ಕೊರತೆಯಿಂದ ತಾಲೂಕು ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ತರೀಕೆರೆ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದರು. ಗ್ರಾಮಸ್ಥ ಚಂದ್ರಮೌಳಿ ಮಾತನಾಡಿ, ಕುಡ್ಲೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಶಾಸಕರಿಗೆ ಮನವಿ ಮಾಡಿದರು. ಮಳೆಯ ಅಭಾವದಿಂದ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯ ಮಲ್ಲಿಕಾರ್ಜುನ್, ಬಕರ್ ಹುಕುಂ ಸಮಿತಿ ಸದಸ್ಯ ಶಿವು, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಶಕುಂತಲಾ, ಲಿಂಗದಹಳ್ಳಿ ಬಿ ರವಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸೋಮಶೇಖರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚಿ, ತರೀಕೆರೆ, ಎನ್ಕೆಎಸ್ ಟಿವಿ4. ಅನುದಾನವನ್ನು ಮಂಜೂರು ಮಾಡಿದ್ದು, ಉತ್ಕೃಷ್ಟ ಮಟ್ಟದಲ್ಲಿ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತಹ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಬಹುಶಃ ಇರುವಂತಹ ಸ್ಥಳಾವಕಾಶವನ್ನು ಉಪಯೋಗಿಸಿಕೊಂಡು ಆದಷ್ಟು ಬೇಗ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಹಾಗೂ ಇದೇ ಸಂದರ್ಭದಲ್ಲಿ ಕುಡ್ಲೂರಿನ ಮುಖ್ಯ ರಸ್ತೆ ಅಂದರೆ ಏನು ರಿಂಗ್ ರೋಡ್ ಇದೆಯಲ್ಲ, ಆ ರಸ್ತೆಯನ್ನು ಕೂಡ ಡಾಂಬರೀಕರಣ ಮಾಡಿರಿ. ಏಕೆಂದರೆ ಇನ್ನು ಕೆಲವೇ ತಿಂಗಳಲ್ಲಿ ಕುಡ್ಲೂರಿನಲ್ಲಿ 12 ವರ್ಷಗಳ ನಡೆಯುವಂತಹ ಕೆಂಡೋತ್ಸವ ನಡೀತದೆ. ಆ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಹೋದರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಡಿಸೆಂಬರ್ ಒಳಗಡೆ ಈ ರಸ್ತೆ ಕಾಮಗಾರಿಯನ್ನು ಅಭಿವೃದ್ಧಿಪಡಿಸಿದೆ ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೂ ಕೂಡ ನಮಗೆ ಅನುಕೂಲ ಆಗ್ತದೆ. ಬಹುಶಃ ಜೆಜೆಎಂನಿಂದ ರಸ್ತೆ ತುಂಬ ಹಾಳಾಗಿದ್ದು, ಓಡಾಡಲಿಕ್ಕೆ ಬರೀ ಕಾಲದಂತೂ ಸಾಧ್ಯನೇ ಇಲ್ಲ, ಆ ಮಟ್ಟದಲ್ಲಿ ಹಾಳಾಗಿದೆ. ಇದರ ಮಧ್ಯೆ ಬಹುತೇಕ ಬಾರಿ ನಾವು ಶಾಸಕರನ್ನ ಭೇಟಿಯಾದಾಗ ಕುಡ್ಲೂರಿನಲ್ಲಿ ಇರುವಂತಹ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಕೃತಿಯ ವಿಕೋಪ, ಭದ್ರಾ ಚಾನಲ್ನಲ್ಲೇ ಆಗಿರಲಿ, ಡ್ಯಾಮ್ನಲ್ಲೇ ಆದರೂ ಕೂಡ ನೀರು ಇಲ್ಲದೆ ಇರುವಂಥದ್ದು ಈ ವರ್ಷ ರೈತರನ್ನ ಬಹುಶಃ ಪೂರ್ಣ ರೂಪದಲ್ಲಿ ಬರಗಾಲಕ್ಕೆ ತಳ್ಳುವಂತಹ ಸಂದರ್ಭ ಎದುರಾಗಬಹುದು ಅನ್ನುವಂಥದ್ದನ್ನು ಈ ಪ್ರಕೃತಿ ಮಳೆಗಾಲ ಇದು ಮುನ್ಸೂಚನೆಯನ್ನು ನೀಡ್ತಾ ಇರುವಂಥದ್ದು ಆಗಿದೆ. ನಿಮ್ಮ ಊರಿನ ಲಿಮಿಟಲ್ಲಿ 21 ಅಡಿ 22 ಅಡಿ 5.25 ಮೀಟ್ರು ಅಗಲ ಮಾಡ್ತಾರೆ. ನಂತರ 3.25 ಮೀಟ್ರು ಅಗಲ ಮಾಡ್ತಾರೆ. 20 ಅಡಿ ಅಗಲ ಇಲ್ಲಿ ಮಾಡ್ತಾರೆ. ಮುಂದೆ 12 ಅಡಿ ಅಗಲ ಮಾಡ್ತಾರೆ. ಅದಕ್ಕೆ 3 ಬ್ರಿಡ್ಜ್ಗಳು ಸೇರಿರ್ತಾರೆ. ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಬಂದಿರತಕ್ಕಂತಹ ನಮ್ಮ ಆತ್ಮೀಯರು ಆದ ಚಂದ್ರಮೌಳಿ ಅವರೇ ಮತ್ತು ಗ್ಯಾರಂಟಿ ಅಧ್ಯಕ್ಷರು ಆತ್ಮೀಯರ ಅದರ ಶಂಕುಸ್ಥಾಪನೆಯನ್ನೇ ಇವತ್ತು ಮಾಡ್ತಾ ಇದ್ದೇವೆ. ಅದರ ವಿವರವನ್ನು ಈಗಾಗಲೇ ಹೇಳಿದ್ದೀನಿ ನಾನು. ಇನ್ನೂ ಕೂಡ ಮುಂದೆ ಮಾಡಬೇಕಾಗಿದೆ ರಸ್ತೆಗಳಲ್ಲಿ ಇರ್ಬೋದು. ಊರಿನ ಬಹಳ ಬೇಡಿಕೆ, ಹಿಂದೆ ನಾನೇ ಶಾಸಕ ಆಗಿದ್ದಾಗ ಮಾಡಿದ ಸರ್ಕಲ್ ಊರಿನ ಗ್ರೌಂಡ್ ರೋಡು ಆ ಜೆಜೆಯನ್ನು ಬಂದು ಹಾಳು ಮಾಡೋದಿದ್ದಾರೆ, ನೋಡಿದ್ದೀನಿ ನಾನು. ಎಲ್ಲಕ್ಕೂ ಕೂಡ ವ್ಯವಸ್ಥೆ ಮಾಡೋಣ. ಇನ್ನೊಂದು ರೈತರಿಗೆ ಖುಷಿಯಾದ ವಿಚಾರ ಅಂದರೆ ಶಾಂತಿಪುರದಿಂದ ಇವತ್ತು ಪಂಪ್ ಮಾಡ್ತಾರೆ ನೀರು. ಭದ್ರಾದಿಂದ ನೀರು ಬಿಟ್ಟಿದ್ದು ರಾತ್ರಿ ಶಾಂತಿಪುರದಿಂದ ಪಂಪ್ ಮಾಡ್ತಿದ್ದಾರೆ. ಕಬ್ಬಿನೊಳಲ್ಲಿ ಇದೆಯಲ್ಲ, ಕಬ್ಬಿನೊಳಲ್ಲ ಆಚೆ ಒಂದು ಕಾಂಪೌಂಡ್ ಕಟ್ಟಿದ್ದಾರೆ. ಸೊ ಅಲ್ಲಿ ತನಕ ನೀರು ನಿಂತು ನೀವು ಹೊಡ್ಕೊಬೋಗ್ತೀರ. ಹೌದಾ? ನಿಮ್ಗೆ ಅನುಕೂಲ ಆಗುತ್ತಲ್ಲ.
ಇಲ್ಲ, ಅಲ್ಲಿ ನೀರು ಇತ್ತು ಸಾಕು ಅಂತ ನಿನ್ನೆ ಹೇಳ್ತಿದ್ರಿ. ಈಗ ಈ ಬೇಸಿಗೆ ಕಾಲದಲ್ಲಿ ನೀರು ಕೊಡ್ತಿರೋದು ಸಾವಿರಾರು ಜನ ರೈತರಿಗೆ ಸಾವಿರಾರು ಮೋಟರ್ ಇಟ್ಕೊಂಡು ನೀರು ಹೊಡಿತಾರೆ. ಎಲ್ಲಿಂದ ಅಂದ್ರೆ ಬರ್ಗೇನಹಳ್ಳಿಯಿಂದ ಅಪ್ಟುದಿ ಬೆಟ್ಟದವರಿಗೆಲ್ಲ ಮುಂದಕ್ಕೆ ಬಂದ್ಬಿಡ್ತಾರೆ. ಈಗ ಅಲ್ಲಿ ತನಕ ನೀರನ್ನ ಸುಮ್ಮನೆ ಸಾವಿರಾರು ಜನ ಪಂಪ್ ಇಟ್ಕೊಂತಾರೆ. ಒಬ್ಬ ತೋಡ್ತಾರೆ, ಕೆಲವರು 10-20 ದೋನಾಳ್ ಶಿವ ಅವರು ಒಂದು 8 ಮೋಟರ್ ಇಟ್ಟಿದ್ದಾರೆಪ್ಪ, ಕೆರೆನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪುಣ್ಯಾತ್ಮ ಬೆಟ್ಟಹಳ್ಳಿ ತನಕ ಪೈಪ್ ಲೈನ್ ಮಾಡ್ಕೊಂಡಿದ್ದಾರೆ ಜನ. ಆ ಒಂದು ನೀರಲ್ಲಿ ಸಾವಿರಾರು ಜನ ಅಲ್ಲಿ ಅದರಿಂದ ಅನುಕೂಲ ಆಗ್ತಾ ಇದೆ. ಈ ಬೇಸಿಗೆಯಲ್ಲೂ ಕೂಡ ನಾವು ಡ್ಯಾಮಲ್ಲಿ ನೀರಿಲ್ಲ ಆದರೂ ಕೂಡ ನಮ್ಮ ಒತ್ತಡದಿಂದ ಪರ್ಮಿಷನ್ ಏನು ತಗೊಂಡಂಗೆ ನಾವೇ ಹೆಚ್ಚಿದೀವಿ, ಅಲ್ಲಿ ನೀರನ್ನ ಹೆಚ್ಚಿ ಪಂಪ್ ಮಾಡಿಸ್ತಾ ಇದ್ದೀವಿ. ಈ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಕೆರೆಗಳ ಬಗ್ಗೆ ರವಿಯವರು ಎಲ್ಲರೂ ಮಾತಾಡಿದ್ರಿ. ಬಹಳ ಮುಖ್ಯ, ಕೆರೆಗಳಿಗೆ ನೀರಿರಬೇಕು, ಅಂತರ್ಜಲ ಅಭಿವೃದ್ಧಿ ಆಗಬೇಕು. ಇವತ್ತು ಬೋರ್ವೆಲ್ ಸಾವಿರಾರು ಕಡೆ ಕಟ್ಟಿಸಿ ಅಂತರ್ಜಲ ತುಂಬಾ ಕೆಳಗಡೆ ಹೋಗಿದೆ. ಬೋರ್ವೆಲ್ ಕಟ್ಟಿಸಲು ಕೊಡ್ತಿಲ್ಲ, ಸಿಗ್ತಾ ಇಲ್ಲ. ಆದರೆ ಎಸ್ಪೆಷಲಿ ಕುಡ್ಲೂರು ರವಿಯವರು ಇದ್ದಂಗೆ ಇದು ಎತ್ತರದ ಪ್ರದೇಶದಲ್ಲಿದೆ, ಹಂಗಾಗಿ ಇಲ್ಲಿ ಸಮಸ್ಯೆ ಜಾಸ್ತಿ. ಹಂಗಾಗಿ ಹಿರಿಯರು ಮೊದಲಿಗೆ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಜಾಗ ನಡ್ಕೊಂಡ್ಬಿಟ್ಟಿದ್ದಾರೆ. ಅವರು ತುಂಬಾ ಚೆನ್ನಾಗಿದ್ದಾರೆ. ಈಗ 100-150 ಎಕರೆ ತೋಟ ಮಾಡ್ಕೊಂಡು ಇಲ್ಲಿ ಪಾಪ ಕುಡಿಯೋ ನೀರಿಗೂ ನಾವು ಫಸ್ಟ್ ಶಾಸಕ ಆದಾಗ ಕುಡಿಯೋ ನೀರಿಗೆ ಪರದಾಟ. ಇನ್ನು ಚಂದ್ರಮೌಳಿ ಅಂತ ತೋಟದಿಂದ ತರ್ತಿದ್ರು, ಬಡಬಗ್ರು ಇನ್ನೇನು ತರ್ತಿದ್ರು. ಪಾಪ ಅಷ್ಟು ನೋವು ನಮಗೂ ಬೇಜಾರಾಗ್ತಿತ್ತು. ಟ್ಯಾಂಕರ್ ಮುಖಾಂತರ ಓಡಿಸಿದ್ರು ಕೂಡ ಸಾಕಾಗ್ತಿರ್ಲಿಲ್ಲ. ನಾನು ಶಾಸಕ ಆಗಿದ್ದಾಗ ತುಂಬಾ ನೋವಿತ್ತು, ತುಂಬಾ ಬರಗಾಲನೂ ಇತ್ತು. ಇದರಿಂದ ನಾನು ಅವರು ಹೇಳಿದ್ರು, ಕಾಂಪ್ಲೆಕ್ಸ್ ಮಾಡಿಸಿ ಹಂಚಿದ್ದೆ. ನಾನು ಹೊಸದಾಗಿ ಒಂದು ವಾಟರ್ ಅಲೋಕೇಶನ್ ಮಾಡಿಸಿದ್ದೀನಿ, ಈ ಭಾಗದಲ್ಲಿ ಇಷ್ಟು ಕೆರೆಗಳನ್ನು ತುಂಬಿಸ್ತೀವಿ ಅಂತ ಹೇಳ್ಬಿಟ್ಟು 2017ರಲ್ಲಿ ಮಂಜೂರು ಮಾಡಿಸಿದ್ದೆ ಅಲೋಕೇಶನ್. 2018 ಚುನಾವಣೆಯಲ್ಲೂ ಕೂಡ ಪಾಂಪ್ಲೆಟ್ಸ್ ಅಲ್ಲೂ ಕೂಡ ಪ್ರಿಂಟ್ ಮಾಡಿಸಿದ್ದೆ, ನಿಮ್ಮ ಕೆರೆಗಳೆಲ್ಲ ತುಂಬಿಸ್ತೀವಿ ಅಂತೇಳಿ. ಅದು ಈಗ ಕಾರ್ಯಗತ ಆಗಿದೆ. ಅದನ್ನು ಉದ್ಘಾಟನೆ ಕೂಡ ನಾವೇ ಮಾಡಿದ್ದೀವಿ. ಮುಂದಿನ ಬಹಳ ಮುಖ್ಯವಾಗಿ ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳ್ತಿದ್ರಿ, ಬಟ್ ತುಂಗಾದಿಂದ ಮುಂದಿನ ತಿಂಗಳು ಲಿಫ್ಟ್ ಆಗುತ್ತೆ ನೀರು. ತುಂಗಾದಿಂದ ಲಿಫ್ಟ್ ಆದರೆ ನಮಗೆ ಭದ್ರಾ ಡ್ಯಾಮ್ ಯಾವಾಗಲೂ ತುಂಬಿರುತ್ತೆ. ಈ ಜನದ ಎಲ್ಲರ ಕೆರೆಗಳು ತುಂಬುತ್ತವೆ. ಈ ಒಂದು ನಿನ್ನೆ ಬಂದಿದ್ದು ಸುಮಾರು 85-90 ಜನ ಬಂದಿದ್ದಾರೆ ನಮ್ಮ ಮನೆಗೆ. ಅವತ್ತು ಕೂಡ ನಾನು ದೀರ್ಘವಾಗಿ ಚರ್ಚೆ ಮಾಡಿ ಒಂದು ಲೆಟರ್ ಕೂಡ ಡ್ರಾಫ್ಟ್ ಮಾಡಿಸ್ಕೊಂಡಿದ್ದೀನಿ. ಬೇರೆ ರೀತಿ ಇಂಜಿನಿಯರ್ಸ್ಗಳು ತಾಂತ್ರಿಕರು ಏನ್ ಹೇಳಿದ್ರು, ನಿಮ್ಮ ಕೆರೆಗಳಿಗೆ ನೀರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ದುಡ್ಡು ಜಾಸ್ತಿ ಖರ್ಚಿಲ್ಲ ಅನ್ನೋದ್ರಿಂದ ಆ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕುಡಿಯೋ ನೀರು, ಭದ್ರಾದಿಂದ ಕುಡಿಯೋ ನೀರು ಒಟ್ಟು 2 ಪ್ರಾಜೆಕ್ಟ್ ಕೆಲಸ ನಡೀತಿದೆ. ಒಂದು KLSR ಮತ್ತು ಇನ್ನೊಂದು ಭೋಪಾಲ್ ಕಂಪನಿ ಅಂತೇಳಿ. 2ರಲ್ಲಿ ಇಲ್ಲಿ KLSR ಅವರು ನೀರು ಕೊಡಬೇಕು. ಅವರು ಮಾರ್ಚ್-ಏಪ್ರಿಲ್ಗೆ ನೀರು ಭದ್ರಾ ನೀರನ್ನ ತರೀಕೆರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್-ಏಪ್ರಿಲ್ಗೆ, ಇನ್ನೊಂದರಲ್ಲಿ ಡಿಸೆಂಬರ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮಾರ್ಚ್-ಏಪ್ರಿಲ್ ಅಂತ ಹೇಳಿದ್ದಾರೆ, ಅಷ್ಟು ಅನ್ಕೊಳ್ಳೋಣ. ನಿನ್ನೆ ಕೂಡ ಕೇಳಿದೆ, ಯಾವ ಕೊಡ್ತೀನಿ ನೀರು, ತರೀಕೆರೆ ತಾಲೂಕಿಗೆ ನಾವು ಮಾತ್ರ ಕೊಡ್ತೀವಿ ಸರ್, ಮುಂದಿನ ಹೇಳಕ್ಕಾಗಲ್ಲ, ಫಸ್ಟ್ ನಮ್ದೇಶ್ವರ ಹೋಗೋದು ಅಂತ ಹೇಳಿದ್ದಾರೆ. ಹೆಚ್ಚಿಗೆ ಪೈಪ್ ಲೈನ್ ಎಲ್ಲ ಆಗಿದೆ, ಜಾಕ್ವೆಲ್ ಮತ್ತು ಫಿಲ್ಟರ್ಸ್, ಅದು ಮಗ ನಿನ್ನೆ ಕೂಡ ವಿಸಿಟ್ ಮಾಡಿ ನೋಡ್ಕೊಂಡು ಬಂದಿದ್ದೀನಿ. ಅದು ಡಿಸೆಂಬರ್ ಒಳಗೆ ಕೊಡ್ತೀವಿ ಅಂತ ಮಾತು ಕೂಡ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವತ್ತು ನಿಮಗೆ ಅದಲ್ಲದೆ ವಿಶೇಷವಾಗಿ ಶಾಸಕ ಆಗಿದ್ದಾಗ ಕಡೂರಿಗೆ ಹೋಗ್ತಕ್ಕಂಥ ಪೈಪ್ ಲೈನಲ್ಲಿ ನಿಮಗೆ ನೀರುಗಳನ್ನು ಸಂಪ್ ಮಾಡಿ ಇವತ್ತು ನಾವು ನೀರು ಕೊಟ್ಟಿದ್ದೀವಿ. ಕುಡಿತಾ ಇರ್ಬೋದು, ಅದ್ರ ನೀರು ಕುಡಿತಾ ಇದ್ದೀವಿ.